ಆಲ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪೂರ್ಣಿನವಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇವತ್ತೇನು ವ್ಲಾಗ್ ಅಂತ ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತಾರೆ. ಇವತ್ತು ನಾನು ಬ್ಯಾಂಗ್ಳೂರಿಂದ ಹಾಸನ ಹೋಗ್ತಾ ಇದ್ದೆ. ಏನಕ್ಕೆ ಅಂತಂದರೆ ನಮ್ಮಮ್ಮನ ಮಾತಾಡಿಸ್ಕೊಂಡು ಅಮ್ಮಂಗೆ ಸ್ವಲ್ಪ ತುಪ್ಪ ತಂದಿದ್ರು ಡೈರಿಯಿಂದ. ಸೊ ಅದನ್ನು ಕೊಟ್ಬಿಟ್ಟು ಅಮ್ಮನ ಮಾತಾಡಿಸ್ಕೊಂಡು ಹಾಗೆ ಅಕ್ಕಿನ ಇಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ರೆಡಿಯಾಗಿ ನಮ್ಮ ಮನೆಯವ್ರಿಗೆ ರೈಸ್ ಇತ್ತು. ಸೊ ರೈಸ್ನ ಬಿಸಿ ಮಾಡಿ, ಹಾಗೆ ಚಿಕನ್ ರೋಸ್ಟ್ ಇತ್ತು, ಚಿಕನ್ ರೋಸ್ಟ್ನ ತಿನ್ಕೋತೀನಿ, ರೈಸ್ನ ಬಿಸಿ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ರೈಸ್ ಬಿಸಿ ಮಾಡಿ ಚಿಕನ್ ರೋಸ್ಟ್ನ ತಿನ್ನೋಕೆ ಕೊಟ್ಟೆ. ಅದಾದಮೇಲೆ ತಿಂತಾಯಿದ್ರು. ಸೊ ಬಸ್ಗೆ ಹತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಬಟ್ ಬಸ್ ಬರೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗೋಯಿತು. ಸೊ ಬಸ್ನ ಹತ್ಕೊಂಡು ಹೋದೆ, ಬಟ್ ಆದರೆ ಫುಲ್ ರಶ್ ಆಗಿತ್ತು ಬಸ್ಸು. ಅದಾದಮೇಲೆ ಬಸ್ನ ಇಳ್ಕೊಂಡು ಮೆಜೆಸ್ಟಿಕಲ್ಲಿ ನಡ್ಕೊಂಡು ಒಳಗಡೆ ಬಂದು ಬಸ್ನ ಹತ್ಕೊಂಡು ಕುತ್ಕೊಂಡೆ ಹಾಸನ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಬಸ್ಸಲ್ಲಿ ಯಾರೂ ಇರಲಿಲ್ಲ, ನಾನೇ ಒಂದು 4 ಜನ ಇದ್ದರು. ಸೊ ಅದಾದಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ಬಸ್ ಕೂಡ ಹೊರಡ್ತು. ಜಾಸ್ತಿ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇರೋದು. ಸೊ ಒಂದು ಸೀಟಲ್ಲಿ ಆರಾಮಾಗಿ ಕೂತ್ಕೊಬೋದು ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತಿದ್ದೆ. ಬಟ್ ಆದರೆ ಸ್ವಲ್ಪ ದೂರ ಹೋದಾದ್ಮೇಲೆ ಒಂದು ನೆಲಮಂಗಲ ಹತ್ರ ಹೋಗೋ ಅಷ್ಟರಲ್ಲಿ ತುಂಬ ಜನ ಆಗಿಬಿಟ್ರು. ಸೊ ನನ್ನ ಪಕ್ಕದಲ್ಲಿ ಒಬ್ಬರು ತಾತ ಕೂತಿದ್ರು. ಸೊ ತಲೆ ತಿಂತಾಯಿದ್ರು, ಅಂದರೆ ಸಿಕ್ಕಾಪಟ್ಟೆ ತಲೆ ತಿಂತಿದ್ರು. ಏನು ಬೇಕು ಅದನ್ನು ಮಾತಾಡ್ತಾಯಿದ್ರು. ಸೊ ನಾನು ಚಿಪ್ಸ್ನ ಓಪನ್ ಮಾಡಿಕೊಂಡು ಚಿಪ್ಸ್ನ ತೊಗೊಂಡಿದ್ದೆ ಅಲ್ಲೇ ಮೆಜೆಸ್ಟಿಕ್ಕಲ್ಲಿ. ಸೊ ಚಿಪ್ಸ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ತಿನ್ಕೊಂಡು ಕೂತಿದ್ದೆ. ಅದನ್ನು ತಿಂದು ಬ್ಯಾಗಲ್ಲಿ ಇಟ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ಮಾತನ್ನ ಶುರು ಮಾಡಿದ್ರು. ಒಂದು ಅರ್ಧ ದಾರಿ ಹೋಗೋವರೆಗೂ ಮಾತನ್ನ ಸ್ಟಾರ್ಟ್ ಮಾಡ್ತಾನೆ ಇದ್ರು. ಒಂದು ಅರ್ಧ ಸ್ಟಾಪ್ ಕೊಡ್ತಾರಲ್ವ ಮಧ್ಯದಲ್ಲಿ, ಅಲ್ಲಿವರೆಗೂ ಮಾತಾಡ್ತಾನೆ ಇದ್ರು. ಸೊ ನನಗೇ ತಲೆ ಕೆಟ್ಟೋಗ್ಬಿಡ್ತು. ಅದಾದಮೇಲೆ ಸ್ಟಾಪ್ನ ಕೊಟ್ಟರು. ಸ್ಟಾಪ್ ಕೊಟ್ಟಾದ್ಮೇಲೆ ಇಳಿದು ಏನಾದರೂ ತಿನ್ನೋದಕ್ಕೆ ಅಂತ ತೊಗೊಳ್ಳೋಣ ಅಂತ ಹೋದೆ. ಒಂದು ಐಸ್ ಕ್ರೀಮ್ನ ತೊಗೊಳ್ಳೋಣ ಅಂತ ನೋಡಿದೆ. ಅದು 28 ರೂಪೀಸ್ ಇತ್ತು. ಬಟ್ ಆದರೆ ಅವರು 40 ರೂಪೀಸ್ ಅಂತ ಹೇಳಿದ್ರು, 12 ರೂಪೀಸ್ ಎಕ್ಸ್ಟ್ರಾ ಇತ್ತು. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ರೆ 35 ಒಂದು ಐಸ್ ಕ್ರೀಮ್ ಇತ್ತು. ಸೊ ಅದನ್ನು ತೊಗೊಂಡೆ. 35 ತಿಂತ ಕೂತ್ಕೊಂಡಿದ್ದೆ. ಅದಾದಮೇಲೆ ಅವರು ಬಂದರು, ಇದ್ಯಾವುದು ಐಸ್ ಕ್ರೀಮು ಹಂಗೆ ಹಿಂಗೆ ಅಂತ ಕೇಳ್ತಾಯಿದ್ರು. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡೆಲ್ಲ ಐಸ್ ಕ್ರೀಮ್ನ ತಿನ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ಚಿಪ್ಸ್ನ ಕೊಡಿ ತಿಂತೀನಿ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಕೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಚಿಪ್ಸ್ನ ತೆಗೆದುಬಿಟ್ಟು ಕೊಟ್ಟೆ. ಅದನ್ನು ತಿನ್ಕೊಂಡು ಕೂತ್ಕೊಂಡಿದ್ರು. ಅದಾದಮೇಲೆ ನನಗೆ ತಲೆ ಕೆಟ್ಟೋಗ್ಬಿಡ್ತು ಮಾತಾಡಿ. ಸೊ 2 ಕಿವಿಗೂ ಬ್ಲೂಟೂತ್ನ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅದಾದಮೇಲೆ ಇನ್ನೇನು ಹಾಸನ ಕೂಡ ರೀಚ್ ಆಗೋ ಅಷ್ಟರಲ್ಲಿತ್ತು. ಯಾವಾಗಪ್ಪ ಹಾಸನ ರೀಚ್ ಆಗುತ್ತೆ ಅನ್ನೋ ಥರ ಆಗಿಬಿಟ್ಟಿತ್ತು. ಅದಾದಮೇಲೆ ಇಲ್ಲಿ ಗ್ರೀನರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಗ್ರೀನರಿ ವ್ಯೂನ ರೆಕಾರ್ಡ್ ಮಾಡಿಕೊಂಡು ಹೊರಟೆ. ಸಖತ್ತಾಗಿದೆ ನೋಡಿ, ಎಷ್ಟು ಚೆಂದ ಇದೆ. ಈಗಂತೂ ಮಳೆ ಬರ್ತಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದಾದಮೇಲೆ ಇದು ಯಾವ ಪ್ಲೇಸ್ ಅಂತ ಯಾರಾದರೂ ಹಾಸನಲ್ಲಿರೋರು ನೋಡಿ, ಇದು ಹಾಸನಲ್ಲಿ ಬಸ್ನ ವಾಶ್ ಮಾಡ್ತಾಯಿದ್ರು. ಸೊ ಅದು ಚೆನ್ನಾಗಿತ್ತು, ವಾಶ್ ಮಾಡೋದು ನಾನು ನೋಡಿರಲಿಲ್ಲ. ಅದಾದಮೇಲೆ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ನೋಡಾದ್ಮೇಲೆ ಬಸ್ ಯಾಕೋ ಒಂದು ಅರ್ಧ ಗಂಟೆ ಅಲ್ಲೇ ನಿಲ್ಲಿಸಿದ್ರು. ಸೊ ಸಿಟ್ಟು ಬರ್ತಿತ್ತು, ಅವ್ರು ಬೇರೆ ತಲೆ ತಿಂತಿದ್ರು, ತಾತ ಬೇರೆ. ಅದಾದಮೇಲೆ ಬಸ್ ಕೂಡ ಓಡಾಡ್ತು.
ಸೊ ಫೈನಲಾಗಿ ಹಾಸನ ಕೂಡ ರೀಚ್ ಆದೆ. ಬಟ್ ಆದರೆ ನಮ್ಮಮ್ಮ ಕೆಲಸ ಮಾಡ್ತಿರೋ ಜಾಗನ ಹುಡುಕಿ ಸಾಕಾಗೋಯ್ತು. ಒಂದು 5 ಕಿಲೋಮೀಟ್ರ್ ಮಾಡ್ತಿದ್ದೀನಿ, ಏನಿಲ್ಲ ಅಂದರು. ಅದಾದಮೇಲೆ ಸಿಕ್ಕಿದ್ರು, ಲಾಸ್ಟ್ಗೆ ಸಿಕ್ಬಿಟ್ಟು ಅವ್ರಿಗೆ ಕೊಟ್ಟು ಎಲ್ಲದನ್ನು ಇಸ್ಕೊಂಡು ನಾನು ವಾಪಸ್ ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದೆ. ಉಳ್ಕೊಳ್ಳಿಲ್ಲ. ಮತ್ತೆ ಸಂಜೆ ಬರ್ತೀನಿ ಅಂತ ನಮ್ಮ ಮನೆಯವ್ರು ಕೂಡ ಹೇಳೋಗಿದೆ. ಅದಾದಮೇಲೆ ಮತ್ತೆ ಬಂದು ಬಸ್ನ ಹತ್ತಿದೆ. ಬಸ್ ಹತ್ತಾದ್ಮೇಲೆ ರಿಟರ್ನ್ ಬಸ್ ಕೂಡ ಹೊರಡ್ತು. ಅದಾದಮೇಲೆ ಮಧ್ಯ ಒಂದು ಸ್ಟಾಪ್ ಕೊಟ್ಟಿತ್ತು. ಸೊ ಯಾಕೋ ಜ್ಯೂಸನ್ನ ಕುಡಿಬೇಕಂತ ಅನ್ನಿಸ್ತಿತ್ತು. ಸೊ ಮಾಜಾ ಜ್ಯೂಸನ್ನ ತೊಗೊಂಡು ಕುಡ್ಕೊಂಡು ಕೂತಿದ್ದೆ. ಅದಾದಮೇಲೆ ರಿಟರ್ನ್ ಸ್ಟಾಪ್ ಕೊಟ್ಟಿದ್ದರಿಂದ ಬಸ್ ಕೂಡ ಹೊರಡ್ದು. ಇವಾಗ ರಿಟರ್ನ್ ಬರಬೇಕಾದ್ರೆ ಯಾವುದೋ ಒಬ್ಬರು ಅಕ್ಕ ಕೂತಿದ್ರು. ಸೊ ಅಷ್ಟೇ ಅಂತಲ್ಲ, ಅವ್ರ ಪಾಡಿಗೆ ಅವ್ರು ಕೂತಿದ್ರು, ನಮ್ಮ ಪಾಡಿಗೆ ನಾವು ಬ್ಲೂಟೂತ್ ಹಾಕೊಂಡು ಕೂತಿದ್ದೆ. ಅದಾದಮೇಲೆ ಬಸ್ ಹೊರಡ್ತು. ಬರೋ ಅಷ್ಟರಲ್ಲಿ ನೈಟು 10 ಗಂಟೆ ಆಗೋಯ್ತು. ಇದು ಜಾಲಹಳ್ಳಿ ಕ್ರಾಸ್ ಹತ್ರ ಹೋಗ್ತಾಯಿತ್ತು. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 9 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಮೆಜೆಸ್ಟಿಕ್ ಬರೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗೋಯ್ತು. ಓರಿಯನ್ ಮಾಲ್ನ ನೋಡಿಕೊಂಡು ಯಾವಾಗ ನಾವು ಓರಿಯನ್ ಮಾಲ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ಬರ್ತಿದ್ದೆ. ಅದಾದಮೇಲೆ ಮೆಜೆಸ್ಟಿಕ್ ಇಲ್ಲದೆ ಬಸ್ ಇರಲಿಲ್ಲ. ನನಗೆ ಬಸ್ ಹೇಗೆ ಹತ್ತೋದು ಅಂತ ಗೊತ್ತಿರಲಿಲ್ಲ ಬಸ್ ಸ್ಟಾಪ್ ಹೋಗಿ. ಸೊ ಅದಾದಮೇಲೆ ಇವ್ರ ಜೊತೆ ಜಗಳ ಆಡ್ಕೊಂಡು ವೀಡಿಯೋ ಕಾಲ್ ಮಾತಾಡಿಕೊಂಡು ಬಸ್ ಹೆಂಗೋ ಫೈನಲಲ್ಲಿ ಸಿಕ್ತು. ಬಸ್ನ ಹತ್ಕೊಂಡು ಮನೆ ಹತ್ರ ಬಂದೆ. ಯಾಕೋ ಚಳಿ ಅನ್ನಿಸ್ತಿತ್ತು, ಪಾನಿಪುರಿ ಕೊಡ್ಸಿ ಅಂತಂದೆ. ಸೊ ಪಾನಿಪುರಿನ ತಿನ್ಕೊಂಡು ಹಾಗೆ ಮೊಮೋಸ್ನ ಪಾರ್ಸಲ್ ತೊಗೊಂಡು ಮನೆಗೆ ಕೂಡ ಬಂದು. ಇಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.